ಬರ್ರಿ ನಾನು ನಮ್ಮ ಒಳಬಾಕ್ಲ ನಿಂತೀನಿ. ಇವು ಮೊದಲಿನ ಸೀರೆ ಮಸ್ರಾಯಿ ಪ್ಯಾನ್ಸಿ ಅಂತೇಳಿ ನೋಡ್ರಿ ಹೆಂಗೆ ಕಾಣಿಸ್ತಾವೆ ಹೆಂಗಿಲ್ಲ. ನಾನು ಈ ಸೀರೆಯಾಗ ಮಸ್ರಾಯಿ ಪ್ಯಾನ್ಸಿ ಇದು ನಾನು ಹೆಂಗೆ ಕಾಣಿಸ್ತೀನಿ. ನನಗೂ ಇವು ಯಾವಾಗಲೂ ಈ ಮಸ್ರಾಯಿ ಪ್ಯಾನ್ಸಿ ಅಂದ್ರೆ ಈ ದಡಿವು ಕಾಟನ್ ಇವು ಫುಲ್ ಕಾಟನ್ ಇರ್ತಾವ್ರಿ, ಉಡಾಕ ಭಾಳ ಚಂದ. ಇನ್ನೊಂದು ಇವತ್ತು ಏರ್ಸಿನ್ರಿ ರುದ್ರಾಕ್ಷಿ ದಡಿ ಐತ್ರಿ ನಮ್ಮ ಒಂದು. ಬರ್ರಿ ನಾವು ಏನು ತೋರಿಸ್ತೀವಿ ಅಂದ್ರೆ ಈಗ ನಮ್ಮ ಮನ್ಯಾಕಂತೇಳಿ ಬರೋಣ್ರಿ. ಈಗ ನಮ್ಮ ಮನ್ಯಾಕಂತ ಬರ್ತೀನಿ ರೀ ನಾನು. ಏನಂದ್ರೆ ಸೃಷ್ಟಿಯರ್ನು ತಮ್ಮ ಪೂಜೆ ಮಾಡಿ ಆದ್ರೆ ನೋಡ್ರಿ. ಈಗ ಇಲ್ಲಿ ಬರ್ರಿ ಅಡುಗೆ ಮನೆಗೆ ಹೋಗೋಣ್ರಿ. ಇದು ನಮ್ಮದು ಅಡುಗೆ ಮನೆ ರೀ. ಬಡವ್ರ ಮನೆ ಯಾವಾಗಲೂ ಸಾಣ್ದಿರ್ಬೇಕಂತ ಹೇಳ್ತಿರ್ತಾರೆ ರೀ. ಮನೆ ಸಾಣ್ದೂ ಐತ್ರಿ, ಹಿಂಗೆಲ್ಲ ಅದಾವೆ ನೋಡ್ರಿ. ನಾನು ಈಗ 8 ದಿನದ ಹೊತ್ತಾತ್ರಿ. ಅವರು ತಮ್ಮ ಊರಿಗೆ ಹೋಗ್ಯಾರ, ಒಬ್ಬೇಕೆ ಅದೀನಿ. ನನಗೆ ಎಷ್ಟೆಷ್ಟು ಹೆಂಗೆ ಆಗುತ್ತೆ ಹಂಗೆ ಇಟ್ಕೊಂಡಿನಿ ರೀ. ಸೃಷ್ಟಿ ಸೂಟಿ ಐತೆ ಅಂತ ಊರಿಗೆ ಹೋಗಿದ್ರಲ್ಲ ಅದ್ರ ಸಂಬಂಧ ಅಂತೇಳಿ. ಬರ್ರಿ ಇಲ್ಲೆಲ್ಲ ನೋಡ್ರಿ. ಈಗ ಬಾಂಡೆ ತಿಕ್ಕಿ ಇಟ್ಟು ಹೋಗ್ಯಾರ ಮೊಮ್ಮಕ್ಕಳಿಬ್ರು. ಇವತ್ತು ಅವರು ದೇವ್ರು ಎತ್ತಾರೆ ಸೃಷ್ಟಿಯರು, ಅದ್ರ ಸಂಬಂಧ ಅಂತೇಳಿ. ನಾವೇನು ಮನೆಗೆ ಏನು ಹೆಚ್ಚಿನ ಮಾಡಿಲ್ಲ ರೀ. ಒಟ್ಟು ಸುಣ್ಣ ಹಚ್ಚಿವಿ, ಮುಂದಿನ ಬಣ್ಣ ಹಚ್ಚಿವಿ. ಇವೆಲ್ಲ ಕಾಳು ಕಡೆ ನೋಡ್ರಿ. ನನಗೆ ಏನೇನು ಬೇಕಾಕ್ಕವು ಎಷ್ಟೆಷ್ಟು ಬೇಕಾಕ್ಕವು ಅಲ್ಲಿಂದ ಸ್ಟಾರ್ಟ್ ಗಾಡಿ. ಅಲ್ಲಿಂದ ಸ್ಟಾರ್ಟ್ ಆದಿದ್ದು ಹಿಂಗೆ ಒಂದು ಕೂರಿ ಹುಡುಗಿ, ಒಂದು ಉಪ್ಪು, ಒಂದು ಮಸಾಲೆ ಖಾರ, ಒಂದು ಏನೈತಿ ಬ್ಯಾಳಿ, ಏನೇನೋ ಒಟ್ಟು ಹಿಂಗೆ ಅದಾವೆ ನೋಡ್ರಿ. ಇಷ್ಟಿಷ್ಟ ಅದಾವು. ಬರ್ರಿ ಮತ್ತಿಲ್ಲಿ ಆಟ್ರಾಗ ಎದಕ್ಕಾರ ಬೇಕಾದವು ಹುಂಚಿ ಹಣ್ಣು, ಮ್ಯಾಗಿ, ಶೇಂಗಾ, ಗುರಳ್ ಪುಡಿ ಅಂಥವು ಇಲ್ಲಿ ಏನರ ಇಟ್ಟಿರ್ತೀನಿ ರೀ. ಬರ್ರಿ ಹಿಂಗೆ ಹೋಗೋಣ. ಮತ್ತು ನನಗೆ ಮೊನ್ನೆ ಒಬ್ರು ಕಮೆಂಟ್ ಮಾಡಿ ಹೇಳಿದ್ರು, ಅಮ್ಮರು ಯಾವ ಸೀರೆ ಉಟ್ರು ಚಂದಂತೆ. ಇವತ್ತು ಅಲ್ಲಿ ನೋಡವಿ ನನಗೆ ಯಾವಾಗಲೂ ಅಂಬಲ್ ಮೈ. ಬರ್ರಿ ಇದು ನಮ್ಮದು ದೇವ್ರ ಮನೆ ರೀ. ಸೌಕಾಸ ಇದಕ್ಕೆ ಭಾಳ ಸಿಟ್ಟು ನೋಡ್ರಿ ದೇವ್ರ ಮನೆಗೆ. ಯಾಕಂದ್ರೆ ನಾ ದಿನ ದೇವ್ರ ಪೂಜೆ ಮಾಡಂಗಿಲ್ಲ ರೀ. ಬಾಗ್ಲ ತೆಗೆದ್ವಿ ಅಂದ್ರೆ ಸ್ವಲ್ಪ ಅದು ನಟ್ಟ ಏನೋ ಲೂಸ್ ಐತ್ರಿ, ಠಗ್ ಅಂತೇಳಿ ನಾ ಅಂತೀನಿ ರೀ. ನಾ ದಿನ ದೇವ್ರ ಪೂಜೆ ಮಾಡಂಗಿಲ್ಲ. ಅದಕ್ಕೆ ನಮ್ಮಲ್ಲ ಈಗ ಸಿಟ್ಟು ಬಂದೈತೆ, ನಾ ಅದಕ್ಕೆ ಹಿಂಗೆ ಮಾಡ್ತಾನಂತ ನಾ ಅನ್ಕೊತೀನಿ ರೀ. ಇವು ಇಷ್ಟು ನೋಡ್ರಿ ತಿನ್ನಕ್ಕೆ ಇವಿಷ್ಟು ತಿನ್ನಕ್ಕೆ ಜೋಳ, ಕಾಳು, ಬ್ಯಾಳಿ ಇಷ್ಟು ಅದಾವೆ ರೀ. ಹಿಂಗೆ ಬಂದ್ರೆ ನೋಡ್ರಿ. ಇವತ್ತು ನಾನು ಇಲ್ಲಿ ನಮ್ಮ ಒಂದು ಏನಂದ್ರೆ ಪೂಜಾರಿ. ನಂದು ಕೈಗೆ ಇದು ಹಾಕ್ಸ್ಕೊಂಡಿದ್ದೀನಿ, ಚಂದ ಕಾಣುತ್ತೆ ನೋಡ್ರಿ. ನಾನು ಇವತ್ತು ನೋಡ್ಕೊಂಡಿನಿ ಮೊಬೈಲ್ದಾಗ. ಬರ್ರಿ ಅಯ್ಯಪ್ಪ ಶರಣಿವ್ರೆ ಜೈ ಶೇ ಮಾಂತೇಶೆ ಕೂಡಲು ಸಂಗಣ್ಣ ನಮ್ಮಪ್ಪ ವೆಂಕಟರಮಣ ತಿರುಪತಿ ಗೋವಿಂದ ಅಂಥೇಳಿ ನಮ್ಮವ್ರಿಗೆ ನಾನು ರೀ ಇವತ್ತು. ಯಾಕಂದ್ರಿ ಹೋದ ವರ್ಷದ ಸುಂಟು ಒಂದು ಸ್ವಲ್ಪ ಒಂದು 2-3 ಬೇರೆ ಕನಿಷ್ನಾಗ ಬಂದಳ್ರಿ. ಇವಾಗ ನಮ್ಮವ್ವ ಯಾಕೆ ಬರ್ತಿರ್ಬೇಕು ತಿರುಗಿ 10 ವರ್ಷ ಆಯ್ತು. ಎಷ್ಟು ದಿನ ನೆನೆಸ್ಕೊಂಡು ಮಕ್ಕೊಂಡ್ರು ಕನಸಿನ ಬರಂಗಿಲ್ಲ, ಯಾಕೆ ಇವತ್ತು ಬರಕತ್ತಾಳೆ ಅಂತ ವಿಚಾರ ಮಾಡಿದೀನಿ ರೀ. ಹಿರಿಯರ ಹಬ್ಬಕ್ಕೆ ಬಟ್ಟೆ ಅಂತೇಳಿ ಏರಿಸ್ತಿರ್ತಾರೆ ನೋಡ್ರಿ. ಮತ್ತು ನಾವು ಆ ಕಡೆ ಮಗ ಹಂಗಾದ, ಮೊಮ್ಮಗ ತಮ್ಮೂರಾಗ ಹೋಗಿ ಕುಂತ ಅವ್ರವ್ರ ಊರಾಗ ಮಾಡಲಿಲ್ಲ ಮಟ್ಲಿಲ್ಲ. ಅದಕ್ಕೆ ನಮ್ಮ ಹೋಗಿ ಹಿಂಗಾಗುತ್ತೆ ಏನಂತ ತಿಳ್ಕೊಂಡು ನನಗೆ ಸೀರೆ ಏರಿಸ್ನಂತೆ ಈಗ ಉಟ್ಕೊಂಡಿನಲ್ರಿ. ಹೋದ ವರ್ಷ ಈ ಸೀರೆ ಏರಿಸಿದ್ದೀನಿ ರೀ. ಈ ವರ್ಷ ನೋಡ್ರಿ ಇದೇ ಕಲರ್ದಾಗ ಭಾಳ ಏನು ಪರಕಿಲ್ರಿ, ಸ್ವಲ್ಪ ಪರಕ್ ಐತೆ ನೋಡ್ರಿ ಸೀರೆ. ಅದು ಸಿಲ್ವರ್ ಕಲರ, ಅದು ಕಾಟನ್ ರೀ. ಸೇಮ್ ಅದು ಇದು ದಡಿ ಅದು ತೊಗೊಂಬಂದಿನಿ ನೋಡ್ರಿ. ನಮ್ಮ ಹೋಗ ಇರತ್ತನ ಏನಾರು ಮಾಡಿರತ್ತ ಅಂತೇಳಿ ಕಾಣಿಸ್ತದಲ್ರಿ. ದೀಪ ದೀಗಿ ನಮ್ಮ ಮುಂದೆಲ್ಲದು ಹಂಗೈತೆ ನೋಡ್ರಿ. ಹಿಂಗೆ ಬರ್ರಿ ನಮ್ಮ ಮಲ್ಲಯ್ಯನ ನೋಡಮ್ಮ. ಯವ್ವ ಶಿವನೇ, ನಮ್ಮ ಮಲ್ಲಯ್ಯಗೆ ಇದು ಏನಂತೇಳಿ ಯಾತಗಿರಿ ಮಲ್ಲಯ್ಯನ ಮನೆ ದೇವ್ರಿದ್ದರಿಗೆ ಗೊತ್ತಾಗತ್ತೆ ರೀ. ಇದು ಗುಡ್ಡದಾಕ ಮ್ಯಾಕ ಎಣ್ಣೆ ಜಗ್ಗಿಸ್ತಾರಲ್ರಿ ಹಗ್ಗ ಕಟ್ಟಿ. ಇದು ಆ ಟೈಪ್ ಅಂತ ಅಂತ ನಾವು ಏನು ಮಾಡ್ತೀವಿ ರೀ ಹಿರಿಯರು. ಇದನ್ನು ನಮ್ಮ ಅಕ್ಕರು ನಮಗೂ ಹೇಳ್ಕೊಟ್ಟಾರ್ರಿ. ನಾವು ಇದನ್ನೇ ಮಾಡ್ತೀವಿ ನೋಡ್ರಿ. ಇದಕ್ಕೇನೈತ್ರಿ ತೋರಿಸ್ತೀನಿ ರೀ. ಮೊಬೈಲ್ ಕೈ ಬಿಟ್ಟೇನಂತೀನಿ ನಾನು. ಇದು ಇದು ಎಣ್ಣೆ ಕ್ಯಾನ್ ಅಂತ ಲೆಕ್ಕ ರೀ ನಮ್ಮ ಲೆಕ್ಕಕ್ಕೆ. ಹಿಂಗೆ ಮಾಡ್ಕೋಂತ ನಾವೇನೈತಿ ಈ ಟೈಪ್ ನೋಡ್ರಿ. ನಮ್ಮಲ್ಲ ಇಂದು ನಮ್ಮದು
ಲಕ್ಷ್ಮೀ ಮೂರ್ತಿ ಎಷ್ಟು ತಳ ತಳ ಹೊಳಿತೈತಿ ನೋಡ್ರಿ ಇವತ್ತು. ನಮ್ಮ ಸವಿತಾ ಮಮ್ಮಿ ನೀ ಎಷ್ಟರೇ ಕಲರ್ ಮಾಡ್ತಿ ಅಂದಳ್ರಿ, ಇದೊಂದಿಟ್ಟು ಜಗಲಿಗೆ ಚಂದ ಕಾಣತ್ತಾ ಇರ್ಲಿ ಬಿಡವ ಅಂತೇಳಿ ನಮ್ಮ ಮೊನ್ನೆ ಬಣ್ಣ ಮಾಡಿ ನೋಡ್ರಿ. ಈ ತುಂಬಿ ಚರ್ಗಿಗೆ ಕುಂಬಕ್ಕೆ ಈ ಟೈಪ್ ಮಾಡೀನಿ. ಹೋಳಿಗೆ ಅದೆಲ್ಲ ಮಾಡಿ ಸೃಷ್ಟಿಯರು ಎಡೆ ಹಿಡಿದು ಹೋದ್ರು ನೋಡ್ರಿ. ಅದಕ್ಕೆ ಇದೊಂದು ಸ್ವಲ್ಪ ಗಾಡಿಗೆ ಪೂಜೆ ಗೀಜೆ ಮಾಡಾಗ ಚಂದ ಕಾಣತ್ತಂತೆ ಒಂದಿಷ್ಟು ಕಲರ್ ಹಚ್ಚಿನ್ರೆ. ಸವಿತಾ ಮಮ್ಮಿ ಏನಾರ ಮಾಡ್ತೇವ ನೀ ಜಗ್ಲಿ ತುಂಬ ಗಜಿ ಬೀಜಿ ಅಂದಳ್ರೆ, ಇರ್ಲಿ ಬಿಡ ಎಮ್ಮಿ ಚಂದ ಕಂಡಂಗೆ ಮಾಡ್ಕೊತ ಕುಂತ್ರಾತು. ಮುಂದೆ ಯಾರು ಯಾವಾಗ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಈ ರಸ್ತಿನ ಮಾಡಿದ್ರತ್ತಂತೇಳಿ ನೋಡ್ರಿ. ಇವರು ಬಾಬಾರು, ಗಣಪತಿಯರು, ನಮ್ಮ ಮಲ್ಲಯ್ಯ, ನಮ್ಮ ದಾನಮ್ಮ, ನಮ್ಮ ವೆಂಕಟರಮಣ ಗೋವಿಂದಪ್ಪ, ನಮ್ಮ ತಾಯಿ ಇಟ್ಗಿ ಭೀಮಮ್ಮ, ನಮ್ಮ ಅಪ್ಪ ಶ್ರೀಶೈಲ ಮಲ್ಲಯ್ಯ, ಇಷ್ಟೂರು ಅದಾರ ನೋಡ್ರಿ ನನ್ನ ಮನ್ಯಾಗ. ಇಷ್ಟೂರಿಗೆ ಹೋಗಿನ್ರಿ, ಇಷ್ಟೂರು ಅದಾರ. ನಿಮಗೆಲ್ಲ ಏನು ಅನ್ಸುತ್ತಾ? ನಂದು ಇದು ಫ್ಯಾನ್ಸಿ ಸೀರೆ. ಇದಕ್ಕೆ ಏನಂತಾರಂದ್ರಿ, ಬರೀ ಫ್ಯಾನ್ಸಿ ಕಾಟನ್ ಅಂದ್ರೆ ಅಲ್ರಿ ಇದು. ಇದಕ್ಕೆ ಮಸರಾಯಿ ಹುಡೋರಿಗೆ ಗೊತ್ತಿರ್ತಾವಲ್ರಿ. ನಿಮಗೆ ಏನು ಪ್ಯಾಂಟ ಶರ್ಟ್ ಹಾಕರ್ ಗೊತ್ತಾಗಲಿ. ಇದಕ್ಕೆ ಏನಂತಾರೆ ರೀ, ಮಮ್ಮಿಯವ್ರ ಮನ್ಯಾಗ ಕೇಳಿದ್ರಿ ಇದು ಏನು ಸೀರೆ ಅಂತ ಹೇಳ್ತಾರೆ. ಇದು ಗಟ್ಟಿ ನೂಲು ಮಸರಾಯಿ ಸೀರೆ ಫ್ಯಾನ್ಸಿ ಅಂತ ಹೇಳ್ತಾರೆ. ಇದಕ್ಕೆ ಏನು ಹೇಳ್ತಾರೆ? ಗಟ್ಟಿ ನೂಲು ಮಸರಾಯಿ ಫ್ಯಾನ್ಸಿ ಸೀರೆ ಅಂತ ಹೇಳ್ತಾರೆ. ನನಗೆ ಅಂದರೆ ಯಾವಾಗಲೂ ಭಾಳ ಇಷ್ಟ ನೋಡ್ರಿ ಇವು. ಹುಡಾಕನು ಮೈ ಮೇಲಿನೂ ಚಂದ್ರಿ ಭಾಳ ಲುಕ್ ಅನ್ನಿಸ್ತಾವು. ಅದ್ರ ಸಂಬಂಧ ಅಂತೇಳಿ ನಾನು ಇದನ್ನು ತೊಗೊಂಡಿನಿ. ಬರ್ರಿ, ಇಷ್ಟೊತ್ತನ ಅವ್ರು ಇದ್ದರೆ ಇನ್ನೀಗ ಅವ್ರು ಹೋದರು. ಯಾಕಂದ್ರೆ ದೀಪದವ್ರೆ ಮನ್ಯಾಗ. ನಾಳೆ ತನೂ ಭಾಳ ಎಚ್ಚರಿಕೆಯಿಂದ ನಾನು ಕಾಯ್ಬೇಕು ನೋಡ್ರಿ. ಹೌದಿಲ್ರಿ? ಇದು ನೋಡ್ರಿ, ನಾನು ಎಲ್ಲದಕ್ಕೂ ಒಂದೊಂದು ಲಕ್ ಅಂತಿರ್ತೈತೆ ರೀ. ತಿಜೋರಿ ತೊಗೊಂಡು ಎಷ್ಟು ವರ್ಷ ಆಯ್ತು ಏನು ಅಂತೇಳಿ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಹೇಳ್ರಿ. ಹಿಂಗೆ ಬರಿಸ್ಕೊಂಬಂದಿನಿ ರೀ. ಅವತ್ತು ಅಲ್ಲೇ ತಿಜೋರಿ ತೊಗೊಳೋ ದಿನನ ಎಣ್ಣೆ ಹಾಕಿಬಿಡು, ಇದಕ್ಕೊಂದು ಸಣ್ಣ ದೇವ್ರು ತೆಗಿಯಪ್ಪ ಅಂದ್ರೆ ಅವ ಇಷ್ಟೇ ಗಣಪತಿ ತೆಗೆದು ನೋಡ್ರಿ. ಇಷ್ಟೇ ಗಣಪತಿ ತೆಗ್ದಾನ. ಇದು ಎಷ್ಟು ದಿನ ಆತಂತೆ ತಂದೀನಿ ರೀ. ಮತ್ತು ಹಂಗೂ ಇನ್ನೊಂದು ತೋರಿಸ್ತೀನಿ ಬರ್ರಿ ನಿಮಗೆ. ಅಡುಗೆ ಮನ್ಯಾಗ ನನಗೆ ಒಟ್ಟು ಒಂದೊಂದು ಇರ್ಬೇಕು ರೀ. ಓದೋಕ್ಕೆಲ್ಲ ಬರೆಯೋಕ್ಕೆಲ್ಲ ಇದು ಎಷ್ಟು ದಿನ ಆತು ಏನಂದ್ರೆ ನನ್ನ ಮೊಮ್ಮಕ್ಕಳು ನನಗೆ ಹೇಳಬೇಕು. ಇದಿಷ್ಟು ದಿನ ಆತಮ್ಮ ಅಂಥೇಳಿ ಅವರು ನನಗೆ ಓದಿ ಹೇಳ್ಬೇಕು ನೋಡ್ರಿ. ಇಲ್ಲಿ ಕಾಣಿಸುತ್ತಿರ್ಬೇಕಲ್ರಿ ಇದು ನೋಡ್ರಿ. ಇಷ್ಟು ದಿನ ಆತ್ರಿ ಫ್ರಿಜ್ ತಂದು, ಅಷ್ಟು ದಿನ ಆತ್ರಿ ಟಿಜುರಿ ತಂದು. ಈಗಂಕರ ಸೃಷ್ಟಿ ರೀ. ಬರ್ರಿ, ಇಷ್ಟು ಬಾಂಡೆ ತಿಕ್ಕಿ ನೋಡ್ರಿ. ಮೊಮ್ಮಕ್ಕಳು ಒಬ್ಬೊಬ್ರು ಹೇಳ್ತಾರೆ ರೀ, ಯವ್ವ ನಮ್ಮ ಹುಡುಗಿನ ಏನು ಬರೋದಿಲ್ಲ, ಯವ್ವ ನಮ್ಮ ಹುಡುಗಿ ಹೆಂಗೆ ಮಾಡ್ತಾವೆ, ಯವ್ವ ನಮ್ಮ ಹುಡುಗಿ ಹೆಂಗೆ ಮಾಡ್ತಾ ಅಂತೇಳಿ ನೋಡ್ರಿ. ಸೃಷ್ಟಿಗೆ ಹಚ್ಚಿದೀನಿ ರೀ. ಹೋಳ್ಗೆ ಮಾಡಿಟ್ಟಾಡ್ರಿ. ಇಲ್ಲಿ ಸಜ್ಜಕ್ಕದ ಹೋಳ್ಗೆ ಮುಚ್ಚಿಡ್ತೀನಿ ತಡ್ರಿ. ನಾನು ಒಬ್ಬಾಕಿದ್ದೀನಿ ಇವತ್ತ. ಹಂಗೆ ರೀ, ನಮ್ಗೆ ಎಷ್ಟು ಬೇಕು ಅಷ್ಟ ಅಲ್ರಿ. ಸಾರು ಅವರಿಬ್ಬರು ಊಟ ಮಾಡಿ ಹೋಗ್ಯಾರ. ಈಗ ಶೇಂಗಾ ಸಾರು ಮಾಡ್ಯಾಳ ನೋಡ್ರಿ ಈ ಟೈಪು ಸೃಷ್ಟಿಕ. ಮತ್ತು ನಮ್ಗೆ ಎಷ್ಟು ಬೇಕಷ್ಟು ಅನ್ನ ರೀ. ಈ ಸದ್ಯಕ್ಕೆ ನನಗಿವತ್ತ ನಾನು ಚೈನಿ ನೋಡ್ರಿ, ಬಿಂದಾಸ್ ಅನ್ನ ಸಾರು ಹೋಳ್ಗೆ ಐತ್ರಿ. ನಾನು ಇವತ್ತ ಫ್ಯಾನ್ಸಿ ಸೀರೆ ಉಟ್ಕೊಂಡ್ಬಿಟ್ಟೇನಿ ರೀ. ನನಗೂ ಭಾಳ ಅಂದ್ರೆ ಭಾಳ ಖುಷಿ, ಭಾಳ ಅಂದ್ರೆ ಭಾಳ ಹಿಗ್ಗಾಗೈತಿ. ನಿಮಗೆಲ್ಲ ನಂದು ಫ್ಯಾನ್ಸಿ ಸೀರೆ ಹೆಂಗೆ ಕಾಣುತ್ತಾ, ಏನಂತ ಕಾಣುತ್ತಾ ನೀವು ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾವಾಗಲೂ ಸವಿತಾ ಸರಂದು ವಿಡಿಯೋ ನೋಡೋದು ನೀವು ಮರಿಬೇಡ್ರಿ. ಯಾಕಂದ್ರೆ ಭಾಳ ಕಷ್ಟಪಟ್ಟು ಮಾಡ್ತಿರ್ತಾರೆ ರೀ ಮಕ್ಕಳು. ಯಾಕೆ ಕಷ್ಟಪಡ್ತಾರಂದ್ರೆ ಆಕೆಗೆ 2 ಮಕ್ಕಳು ರೀ. ನೋಡ್ತಿರಲ್ಲ, ಮತ್ತೆ ಸವಿತಾ ಹಿಂಗೆ ಒಂದಿಟ್ಟು ಎದ್ದಾರಪ್ಪ ಹೆಂಗಾರ ಮಾಡ್ತಾರಪ್ಪ ಅನ್ನೋದ್ರಾಗ ಮತ್ತೆ ಸವಿತಾನ ಮಗ್ಗ ಅದೇನೋ ಆಗೈತೆ ಅಂತೇಳಿ ಮತ್ತೆ ದವಾಖಾನೆಗೆ ಹೋಗ್ಯಾರ್ರಿ. ಬರುವರಿ ಕಾಡಿ ಎಷ್ಟು ಕಾಡ್ತಿ ಕಾಡಪ್ಪ, ನೀವು ಕಾಡ್ದಷ್ಟು ಪಾಡಪ್ಪ ಅಂತ. ಗಟ್ಟಿ ಆಗ್ಬೇಕ್ರಿ. ಗಟ್ಟಿ ಆದ್ರೆ ದೇವ್ರು ಬೆಟ್ಟಕ್ಕೆ ನೀವು ಗಟ್ಟಿ ಆಗ್ರಿ ಅಂತ ಹೇಳಿ ನಾನು ಗಟ್ಟಿ ಆಗೀನಿ ರೀ. ಅವ್ರಿಗೆ ಗಟ್ಟಿ ಆಗೋ ಕೆಲಸನ ಕಲಿಸೀನಿ ರೀ. ಅವಾಗ ಕೊಟ್ಟು ಫಲಕ್ಕೆ ನಾವು ಒಲ್ಲೆ ಅಂದ್ರೆ ನಡೆಯಂಗಿಲ್ಲ ರೀ. ನಾವು ಅವಾಗ ಕೊಟ್ಟು ಫಲನ ಉಣ್ಣಬೇಕು, ಅನುಭವಿಸಬೇಕು. ಅದ್ರ ಸಲುವಾಗ ನೀವು ಗಟ್ಟಿ ಆಗ್ರಿ ಅಂತ ಹೇಳೀನಿ ರೀ. ಇದು ನೋಡಿರಿ, ಇದು ಏನಂತಾರೆ ಇದಕ್ಕಂದ್ರೆ ಪಲಾವ್ದು ರೀ. ಇದು ಪಲಾವ್ದು ಎಲ್ಲಿ ರೀ. ಉಣ್ಣೋರು ಅಗ್ಲಾಗ ಉಡೋರ್ದು ಅಂಗಡಿಯಾಗ ಹಚ್ಚೋರ್ದು ಕೈಯಾಗ ಅಂತಾರಲ್ರಿ, ಆ ಟೈಪ್ ನೋಡ್ರಿ. ಗೋವಾದಲ್ಲಿಂದ ಇಷ್ಟೇ ಐತ್ರಿ. ಇಷ್ಟೇ ತಂದು ಹಚ್ಚೀನಿ. ಈಗ ಯಾವಾಗ ಅನ್ನ ಮಾಡಿರಿ ಕತ್ತರಿಸ್ಕೊಂತಾರೆ ರೀ. ಇದಕ್ಕೆ ಯಾವುದು ಅಂತಾರೆ ನೋಡ್ರಿ, ಇದು ಬೆಳ್ಳಿ. ಇದನ್ನೊಂದು ಇಷ್ಟ ಐತ್ರಿ. ಅಲ್ಲಿಂದ ತರಾಗ ನಂಗೆ ದೊಡ್ಡದು ಹೋದ್ರೆ ಒಲವು ಆಗುತ್ತಂತೆ ಇಷ್ಟೇ ತಂದೀನಿ ರೀ. ಇವತ್ತಿನ ಟೈಮ್ದಾಗ ಇಷ್ಟು ಮ್ಯಾಕ್ ಹೋಗೈತಿ ನೋಡ್ರಿ. ಇದು ಇನ್ನೂ ಮ್ಯಾಗ ಐತ್ರಿ. ಇಷ್ಟು ಮ್ಯಾಕ್ ಹೋಗೈತಿ ನೋಡ್ರಿ. ಎಲಿಬೇಳೆ ಅಲ್ರಿ, ಅದು ಒಂದು ಸೋಕೆದ ಬೆಳ್ಳಿ. ಅದಕ್ಕೆ ಏನಂತಾರಂತ ಹೆಸರು ನನಗೆ ಗೊತ್ತಿಲ್ಲ. ನೀವೇ ಹೇಳ್ರಿ ಇದ್ರ ಹೆಸರು ಏನಂತಾರಂತೇಳಿ.
ಅದು ಎಲ್ಲಿ ಹೆಚ್ಚಿದ್ರು ಎತ್ತದ್ರಿ ಅದು ಹಂಗೆ ಎಲಿಗೆ ಒಂದು ಬೇರು ಬಿಡ್ತೈತೆ ನೋಡಿರಿ. ಈಗ ಇದಕ್ಕೆಲ್ಲರ ಮಣ್ಣು ಇಲ್ಲೈತೆ ನೋಡಿರಿ. ಇದಕ್ಕೀಗ ಮಣ್ಣಿನ ಜಾಗ ಸಿಕ್ತಂದ್ರೆ ಇದು ಬೇರು ಗುಂಟನ ಮತ್ತೆ ಚಿಕ್ಕಂತ ಹೋಗುತ್ತೆ ರೀ. ಇದಕ್ಕೆ ಎಲ್ಲಿ ಮಣ್ಣಿಲ್ಲ. ಹಿಂಗೆ ಕಿಟಕಿಗೆ ಇದನ್ನು ಮಾಡೀನಿ. ಎಲ್ಲರಿಗೂ ಏನು ಅನ್ನಿಸ್ತು ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಎಲ್ಲರೂ ನನ್ನ ಮಕ್ಕಳದು ನೋಡ್ತೀರಿ, ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ. ಎಲ್ಲದಕ್ಕೂ ಯಾರೂ